ಸುರಥ ನೆಮ್ಮಂತಹ ರಾಜ, ಸಮಾಧಿ ಎಂಬಂತಹ ವೈಶ್ಯರು, ನಾನು ನನ್ನದು ಅಂತ ಜೀವರಾಶಿಗಳಿಗೆ ಯಾಕಾಗಿ ಬರ್ತದೆ, ಯಾರಿಂದ ಬರ್ತದೆ, ಯಾವ ಕ್ರಮದಲ್ಲಿ ಬರ್ತದೆ ಅಂತ ಸುಮೇಧಸ್ಸು ಎಂಬ ಋಷಿಗಳಲ್ಲಿ ಕೇಳಿದ ಸಂದರ್ಭದಲ್ಲಿ ಅವರು ಜೀವನಿಗೆ ಅಂಟಿಕೊಂಡಿರುವ ಸ್ವರೂಪಾಚ್ಛಾದಿಕ ಪರಮಾಚ್ಛಾದಿಕ ಎಂಬಂತಹ ಮಾಯೆಯ ಬಗ್ಗೆ, ಅದರ ದೇವತೆಯ ಬಗ್ಗೆ ವಿವರಣೆ ಕೊಡ್ತಾ, ದುರ್ಗಾದೇವಿ ಅವಳು ಪ್ರಳಯ ಕಾಲದಲ್ಲಿ ಭಗವಂತನ ಜೊತೆಯಲ್ಲಿ ಶ್ರೀರೂಪದಿಂದ ನೀರಾಗಿ, ಪ್ರಳಯ ಕಾಲದಲ್ಲಿ ಎಲ್ಲ ಕಡೆಯಲ್ಲಿ ಕಾಣುವ ನೀರು ಅದು ಶ್ರೀದೇವಿ ನೀರಿನ ರೂಪದಲ್ಲಿ ಆವರಿಸಿಕೊಂಡಿರ್ತಾಳೆ. ಆಲದ ಪತ್ರ ಎಲೆ ಏನುಂಟೋ ಆ ರೂಪದಲ್ಲಿ ಭೂದೇವಿ ಇರ್ತಾಳೆ. ಆ ಕಾಲದಲ್ಲಿ ಎಲ್ಲ ಕಡೆಯಲ್ಲಿ ತುಂಬಿಕೊಂಡಿರುವ ಕತ್ತಲೆ ಅದು ದುರ್ಗಾದೇವಿ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿವಾಗ, ದಾಸರು ಹೇಳುವಾಗಲೂ ಕೂಡ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿರುವಾಗಲೂ ಕೂಡ ಭಗವಂತನನ್ನು 3 ರೂಪದಿಂದಲೂ ತಾನು ಸೇವಿಸ್ತಾ ಇರ್ತಾಳೆ ದುರ್ಗಾದೇವಿ. ಶ್ರೀದೇವಿಯಾಗಿ, ಭೂದೇವಿಯಾಗಿ, ದುರ್ಗಾದೇವಿಯಾಗಿ ಅಂತ ನಿನ್ನೆ ನಾವು ನೋಡಿದ್ದೇವೆ. ಮುಂದುವರಿದ ಭಾಗವಾಗಿ ಅವಳ ಮಹಿಮೆಯನ್ನು, ಪ್ರಭಾವವನ್ನು ಹೇಳ್ತಾ, ಅವಳು ಎಲ್ಲಿದ್ದಾಳೆ ಅಂತ ಕೇಳಿದ್ದಕ್ಕೆ ಪ್ರತಿಯೊಬ್ಬರಲ್ಲಿ ಇದ್ದಾಳೆ ಅಂತ ಹೇಳಿ, ಅವಳ ಆವಿರ್ಭಾವ ಹೇಗೆ ಅಂತಂದರೆ ಹಿಂದಕ್ಕೆ ಅದು ಬೇರೆ ಬೇರೆ ಕ್ರಮದಲ್ಲಿ ದೇವತಾ ಕಾರ್ಯಕ್ಕಾಗಿ, ದೈತ್ಯರ ಸಂಹಾರಕ್ಕಾಗಿ ತಾನು ಕಾಣಿಸಿಕೊಳ್ತಾಳೆ. ಇಲ್ಲಿ ಮಹಿಷಾಸುರನ ಸಂಹಾರದ ಸಂದರ್ಭದಲ್ಲಿ ಕಾಣಿಸಿಕೊಂಡದ್ದು ಎಲ್ಲ ದೇವತೆಗಳ ಒಳಗಡೆ ತಾನು ಇದ್ದವಳು ತೇಜೋರೂಪಿಣಿಯಾಗಿ ಹೊರಕ್ಕೆ ಬಂದು ತನ್ಮೂಲಕವಾಗಿ ಒಂದು ರೂಪವನ್ನು ಧರಿಸಿಕೊಂಡು ಆ ದುಷ್ಟನನ್ನು ಸಂಹಾರ ಮಾಡಿದಳು. ಮಾಡಿದ ನಂತರದಲ್ಲಿ ದೇವತೆಗಳು ಸ್ತೋತ್ರ ಮಾಡ್ತಾ ಹೇಳ್ತಾರೆ ಅವರು, ಯಸ್ಯಾ ಪ್ರಭಾವಮತುಲಂ ಭಗವಾನನಂತಹ ಬ್ರಹ್ಮಾಹರಶ್ಚ ನಹಿಮಕ್ತುಮಲಂ ಬಲಂಚ. ಅನಂತ ಶೇಷ ತಾನವನಿಗೆ 1000 ನಾಲಿಗೆ, ಆ 2000 ನಾಲಿಗೆಯಿಂದಲೂ ಕೂಡ ನಿನ್ನ ಮಹಿಮೆಯನ್ನು ಪೂರ್ಣವಾಗಿ ಹೇಳಲಾರ ಶೇಷ. 4 ತಲೆಯ ಬ್ರಹ್ಮದೇವರು ನಿನ್ನ ಪೂರ್ಣ ಮಹಿಮೆಯನ್ನು ಹೇಳಲಾರರು. 5 ತಲೆಯ ರುದ್ರದೇವರು ನಿನ್ನ ಪೂರ್ಣ ಮಹಿಮೆಯನ್ನು ಹೇಳಲಾರರು. ಅಂಥವಳ ಮಹಿಮೆಯನ್ನು ನಾವೇನು ಹೇಳಬಲ್ಲೆವು ಅಂತ ಸ್ತೋತ್ರ ಮಾಡ್ತಾ, ಯಾ ಶ್ರೀ ಸ್ವಯಂ ಸುಕೃತಿನಾಂ ಭವನೇಶು. ಪುಣ್ಯವಂತರ ಮನೆಯಲ್ಲಿ ಶ್ರೀರೂಪದಿಂದ ಇರ್ತಿ, ಪಾಪಿಗಳ ಮನೆಯಲ್ಲಿ ಅಲಕ್ಷ್ಮೀ ರೂಪದಿಂದ ಇರ್ತಿ, ಒಳ್ಳೆಯ ಬುದ್ಧಿವಂತರ ಹೃದಯದಲ್ಲಿ ಬುದ್ಧಿರೂಪದಲ್ಲಿ ಇರ್ತಿ, ಸಜ್ಜನರ ಹೃದಯದಲ್ಲಿ ಶ್ರದ್ಧಾರೂಪದಲ್ಲಿ ಇರ್ತಿ, ಕುಲಪ್ರಸೂತೆಯರಾದಂತಹ ಸ್ತ್ರೀಯರಲ್ಲಿ ಲಜ್ಜಾರೂಪದಿಂದ ಇರ್ತಿ ಅಂತ ಹೀಗೆ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡಿದ್ದಾರೆ. ಸ್ತೋತ್ರ ಮಾಡಿದ ಮೇಲೆ ದುರ್ಗಾದೇವಿ ಅವಳಿಗೊಂದು ಹೇಳ್ತಾರೆ, ನಿನ್ನನ್ನು ದುರ್ಗಾ ದುರ್ಗಾ ಅಂತ ನಾವು ಭಯಗ್ರಸ್ತರಾಗಿ ನಾವು ಸ್ತೋತ್ರ ಮಾಡಿದರೆ ಭಯವನ್ನು ಪರಿಹಾರ ಮಾಡ್ತಿ. ಅದು ನೀರಿನ ಮಧ್ಯದಲ್ಲಿ ಭಯ ಬರಬಹುದು, ಶತ್ರುಗಳ ಮಧ್ಯದಲ್ಲಿ ಬರಬಹುದು, ಬೆಂಕಿಯ ಮಧ್ಯದಲ್ಲಿ ಬರಬಹುದು, ಕಾಡಿನಲ್ಲಿ ಬರಬಹುದು, ಎಲ್ಲೇ ಇರಲಿ, ಎಲ್ಲೂ ಕೂಡ ಎಲ್ಲಾದರೂ ಸಿಕ್ಕಾಕೊಂಡು ನಾವು ಭಯಗ್ರಸ್ತರಾದ ಸಂದರ್ಭದಲ್ಲಿ ದುರ್ಗಾ ಅಂತ ಸ್ಮರಣೆ ಮಾಡಿದರೆ ಭಯವನ್ನು ನಿವಾರಣೆ ಮಾಡ್ತಿ. ಇಲ್ಲ, ಭಯ ಏನೂ ಇಲ್ಲ, ಹಾಗಿದ್ದರೂ ಸುಮ್ಮನೆ ದುರ್ಗಾ ದುರ್ಗಾ ಅಂತ ಸ್ಮರಣೆ ಮಾಡಿದರೆ ಸ್ವಸ್ಥೈ ಸ್ಮೃತ ಮತಿಂ ಅತೀವ ಶುಭಾಂ ದದಾಸಿ, ಶುದ್ಧವಾದ ಬುದ್ಧಿಯನ್ನು ಕೊಡ್ತೀನಿ ನೀನು ಅಂತ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಹೀಗೆ ದೇವತೆಗಳ ಸ್ತೋತ್ರದಿಂದ ಸಂತುಷ್ಟಳಾದಂತಹ ಅಮ್ಮ ಏನು ಬೇಕು ಅಂತ ಕೇಳಿದವಾಗ ವರ ಕೇಳಿ ಅಂತ ಕೇಳಿದರೆ ಏನು ಮಾಡಬೇಕದನ್ನು ಮಾಡಿ ಆಯಿತು. ಯಾಕೆಂದರೆ ಶತ್ರುವಾಗಿದ್ದವ ಮಹಿಷಾಸುರ, ಅವರನ್ನು ಸಂಹಾರ ಮಾಡಿದಿ. ಹಾಗೆ ನೀನು ಕೊಡುವುದಾಗಿದ್ದರೆ ಒಂದು ಕೆಲಸ ಮಾಡು, ಸಂಸ್ಮೃತ ನೋಹಿಂಸೇತಾಹ ಪರಮಾಪದಃ. ನಿನ್ನನ್ನು ಸ್ಮರಣೆ ಮಾಡುವವರು ಯಾವುದೇ ರೀತಿಯ ಆಪತ್ತುಗಳಿಗೆ ಒಳಗಾಗಿ ಹಿಂಸೆಗೆ ಒಳಗಾಗದೇ ಇರಲಿ. ಯಾರು ನಿನ್ನನ್ನು ನಾವು ಮಾಡಿದ ಈ ಸ್ತೋತ್ರದಿಂದ ಸ್ತುತಿಪಡಿಸಿ ಸ್ತೋತ್ರ ಮಾಡಿ ಸಂತೋಷಪಡಿಸ್ತಾರೋ ಅಂಥವರಿಗೆ ಸಂಪತ್ತು, ವೃದ್ಧಿ, ವಿಭವ, ಧನ, ದಾರಾದಿ ಎಲ್ಲ ಸಂಪತ್ತುಗಳನ್ನು ಕೊಟ್ಟು ಅವರ ಉನ್ನತಿಗೆ ನೀನು ಕಾರಣಳಾಗಬೇಕು ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ. ಇದನ್ನು ವಿವರಿಸಿ ಅನಂತರದಲ್ಲಿ ಪುನಃ ಆ ಸುಮೇಧಸ್ಸು ಋಷಿಗಳು ಅವಳ ಮಹಿಮೆಯನ್ನು ಹೇಳ್ತಾ ಹೋಗ್ತಾರೆ. ಹಿಂದೆ ಶುಂಭನಿಶುಂಭರೆಂಬಂತಹ ದೈತ್ಯರಿದ್ದರು.
ಯಜ್ಞದ ಭಾಗವನ್ನು ಅಪಹಾರ ಮಾಡಿದ್ದಾರೆ, ತ್ರೈಲೋಕ್ಯಾಧಿಪತವನ್ನು ಅಪಹಾರ ಮಾಡಿದ್ದಾರೆ ಬಲದ ಮದದಿಂದ. ಹೀಗೆ ಸೂರ್ಯಚಂದ್ರಾದಿಗಳ ಅಧಿಕಾರವನ್ನು ತಾವೇ ವಶದಲ್ಲಿಟ್ಟುಕೊಂಡಿದ್ದಾರೆ. ಎಲ್ಲವನ್ನು ಕಳಕೊಂಡಂತಹ ದೇವತೆಗಳು ಅಮ್ಮನ ಮಾತು ನೆನಪಾಗಿದೆ, ಕಷ್ಟ ಬಂದಾವಾಗ ಎನ್ನನ್ನು ಸ್ಮರಣೆ ಮಾಡಿ ಅಂತ ಆಕ್ರಮದಿಂದ ಹಿಮಾಲಯದ ತಪ್ಪಲು ಪ್ರದೇಶವನ್ನು ಸೇರಿ ಜಗ್ಮಸ್ತತ್ರ ತಥೋ ದೇವಿ ವಿಷ್ಣು ಮಾಯಾಂ ಪ್ರತುಷ್ಟುಹು, ವಿಷ್ಣು ಮಾಯೆಯನ್ನು ಸ್ತೋತ್ರ ಮಾಡಿದ್ದಾರೆ. ದೇವಾವೂಚುಹು ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೇ ನಿಯತಃ ಪ್ರಣತಾಸ್ಪದಾಂ. ಅವಳ ನಾನಾ ನಾಮಗಳನ್ನು ಉಚ್ಚರಿಸಿ ಸ್ತೋತ್ರ ಮಾಡ್ತಾ, ನೀನು ವಿಷ್ಣು ಮಾಯೆ ಅಂತಲೇ ಸರ್ವಭೂತಗಳಲ್ಲಿ ಪ್ರಸಿದ್ಧರಾದವಳು, ವಾಸಿಸುವವಳು. ಅಂತಹ ವಿಷ್ಣು ಮಾಯೆಗೆ ನಮಸ್ಕಾರ. ಪ್ರತಿಯೊಂದು ಚೇತನಗಳಲ್ಲಿ ನೀನಿದ್ದುಕೊಂಡು ಚೈತನ್ಯವನ್ನು ತುಂಬುವಳಾದ್ದರಿಂದ ಚೇತನ ಅಂತ ಅನಿಸಿಕೊಳ್ಳುವವಳು. ಅಂತಹ ನನಗೆ ನಮಸ್ಕಾರ. ಬುದ್ಧಿ ರೂಪದಿಂದ ನಿರ್ಣಾಯಕವಾದಂತಹ ಒಂದು ಕರ್ತವ್ಯ ಏನು ಅಂತ ನಿರ್ಣಯ ಮಾಡುವಂತಹ ಬುದ್ಧಿಯನ್ನು ನಿರೂಪಿಸೋಳು ನೀನು ಬುದ್ಧಿರೂಪದಿಂದ, ಬುದ್ಧಿ ನಾಮಕಳಾಗಿ, ಅಂಥವಳಿಗೆ ನಮಸ್ಕಾರ. ಮಾತ್ರವಲ್ಲ, ಕೆಲವು ಸಲ ನಿದ್ರಾರೂಪದಿಂದ ನಿಯಂತ್ರಿಸೋಳು ನೀನು, ಅಂತಹ ನಿನಗೆ ನಮಸ್ಕಾರ. ಹಸಿವಿನ ರೂಪದಲ್ಲಿ ಜನಗಳಲ್ಲಿ ಕಾಣಿಸ್ತಾ ಇದ್ದಿ, ನೆರಳಿನ ರೂಪದಲ್ಲಿ ಕಾಣಿಸ್ತಿ, ಶಕ್ತಿ ರೂಪದಲ್ಲಿ ಕಾಣಿಸ್ತಿ, ನೀರಡಿಕೆಯ ರೂಪದಲ್ಲಿ ಕಾಣಿಸ್ತಿ, ಸಹನೆಯ ರೂಪದಲ್ಲಿ ಕಾಣಿಸ್ತಿ, ಜಾತಿ ರೂಪದಿಂದ ಕಾಣಿಸ್ತಿ, ಲಜ್ಜೆಯ ರೂಪದಿಂದ ಕಾಣಿಸ್ತಿ. ಹೀಗೆ ಶಾಂತಿ, ಶ್ರದ್ಧಾ, ಕಾಂತಿ, ಲಕ್ಷ್ಮಿ, ಧೃತಿ, ವೃತ್ತಿ, ಸ್ಮೃತಿ, ನೀತಿ, ತುಷ್ಟಿ, ಪುಷ್ಟಿ, ಮಾತೃ, ಭ್ರಾಂತಿ, ಹೀಗೆ ಎಲ್ಲ ಪ್ರತಿಯೊಂದು ಜೀವಗಳಲ್ಲೂ ಇರಬಹುದಾದ ಗುಣಗಳನ್ನು ನಿಯಂತ್ರಿಸುವಳು ನೀನು. ತತ್ತದ್ರೂಪದಿಂದ ತತ್ತನ್ನಾಮಗಳಾಗಿ ಆಯಾವ ವಸ್ತುಗಳಲ್ಲಿದ್ದುಕೊಂಡು ನಿಯಂತ್ರಿಸ್ತಾ ಇದ್ದಿ ನೀನು ಅಂತ ಹೀಗೆ ಸ್ತೋತ್ರ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ದೇವತೆಗಳೆಲ್ಲ ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ ಸ್ತೋತ್ರ ಮಾಡ್ತಾರೆ. ಅಲ್ಲಿ ಹಿಮಾಲಯದಲ್ಲಿ ನಾವು ಜಾಹ್ನವಿ ಹರಿದು ಬರ್ತಾ ಇದ್ದಾಳೆ. ಆ ಜಾಹ್ನವಿಯಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಪಾರ್ವತೀ ದೇವಿ ಬಂದಿದ್ದಾಳಂತೆ. ಪಾರ್ವತೀ ದೇವಿ ಬಂದವಳು ನೋಡ್ತಾಳೆ, ಇವರೆಲ್ಲ ಭಾರೀ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೇಳ್ತಾಳೆ ಅಷ್ಟೊತ್ತಿಗೆ ಪಾರ್ವತೀ ದೇವಿ, ಏವಂ ಸ್ತಮಾಭಿಯುಕ್ತಾನಾಂ ದೇವಾನಾಂ ತತ್ರ ಪಾರ್ವತಿ ಸ್ನಾತುಮಭ್ಯಾಯೋತೋ ಯೇ ಜಾಹ್ನವ್ಯಾನಪನಂದನ ಸಾಬ್ರವೀತಾನ್ ಸುರಾನ್ ಸುಬ್ರೋಹೋ ಭವದ್ಭಿಸ್ತುಯದೇತ್ರಕ. ನೀವು ಯಾರನ್ನು ಸ್ತೋತ್ರ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಆ ಪಾರ್ವತೀ ದೇವಿಯ ಕೋಶದಿಂದ ಒಂದು ರೂಪ ಹೊರಕ್ಕೆ ಬಂದು ಅದು ಹೇಳ್ತಾ ಉಂಟು. ಪಾರ್ವತೀ ದೇವಿಯ ಕೋಶದಿಂದ ಹೊರಕ್ಕೆ ಬಂದಂತಹ ರೂಪ ಹೇಳ್ತಾ ಉಂಟು. ಸ್ತೋತ್ರಂ ಅಮೈತತ್ ಕ್ರಿಯತೆ, ಇವರೆಲ್ಲ ಸ್ತೋತ್ರ ನನ್ನನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಶುಂಭ ದೈತ್ಯ ನಿರಾಕೃತೈ, ಅವರನ್ನು ಶುಂಭದಾನವ ನಿರಾಕರಿಸಿದ್ದಾನೆ, ಅದಕ್ಕೋಸ್ಕರ ಅವನ ಸಂಹಾರಕ್ಕೋಸ್ಕರ ನನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದವಾಗ, ಹೀಗೆ ಯಾವ ರೂಪ, ಅಂಬಿಕಾ ರೂಪ ಗೌರೀದೇವಿಯ ಕೋಶದಿಂದ ಹೊರಕ್ಕೆ ಬಂತೋ ಅವಳನ್ನು ಮುಂದಕ್ಕೆ ಹೊರಕ್ಕೆ ಬಂದ ರೂಪವನ್ನು ಕೌಶಿಕಿ ಅಂತ ಕರೆದರು. ಪಾರ್ವತೀ ದೇವಿ ಆ ಕೌಶಿಕಿ ಹೊರಗೆ ಬರುವ ತನಕ ತಾನು ಗೌರಿಯಾಗಿದ್ದಳು. ಗೌರ ಅಂತಂದರೆ ಬಿಳಿ, ಅತ್ಯಂತ ಶುಭ್ರ ವರ್ಣದಿಂದ ಪ್ರಕಾಶಮಾನಳಾಗಿದ್ದಳು ಪಾರ್ವತೀ ದೇವಿ, ಗೌರಿಯಾಗಿದ್ದಳು. ಯಾವಾಗ ತಸ್ಯಾಂ ವಿನಿರ್ಗತಾಯಾಂತು, ಅಂಬಿಕಾರೂಪ ಪಾರ್ವತಿಯ ಕೋಶದಿಂದ ಹೊರಕ್ಕೆ ಹೋದ ತಕ್ಷಣದಲ್ಲೇ ಪಾರ್ವತೀ ದೇವಿ ಕಪ್ಪಾಗಿ ಹೋದಳಂತೆ. ಕೃಷ್ಣಾಭೂತ್ ಸಾಪಿ ಪಾರ್ವತಿ, ಆ ಪಾರ್ವತಿ ಕಪ್ಪಾಗಿ ಹೋದಳು. ಮುಂದಕ್ಕೆ ಅವಳನ್ನು ಕಾಲಿಕಾ ಕಾಲಿಕಾ ಕಾಳಿ ಅಂತೆಲ್ಲ ಕರೀಲಿಕ್ಕೆ ಶುರು ಮಾಡಿಕೊಂಡ್ರು. ಅವಳು ಮತ್ತೆ ಪುನಃ ಆ ರೂಪದಿಂದ ಕೈಲಾಸವನ್ನು ಸೇರಲಿಲ್ಲ, ರುದ್ರದೇವರ ಜೊತೆಯಲ್ಲಿ ಹೋಗಲಿಲ್ಲ. ಅಲ್ಲೇ ಹಿಮಾಲಯದ ಆ ಕಾಡು ಗುಡ್ಡಗಳಲ್ಲೇ ಸಂಚಾರ ಮಾಡ್ತಾ ಮಾಡ್ತಾ ಬಂದಳು. ಆದ್ದರಿಂದ ಅವಳು ವನದಲ್ಲಿ ಸಂಚಾರ ಮಾಡಿದ ಶಂಕರಿ, ಆದ್ದರಿಂದ ವನಶಂಕರಿ ಆದಳು. ಒಭಯೋರಭೇದ, ಅವಳೇ ಬನಶಂಕರಿ. ಇದು ಪಾರ್ವತೀದೇಯ ಕಾಳಿಯ ರೂಪ. ಈ ಸಂದರ್ಭದಲ್ಲಿ ಕಪ್ಪಾದದ್ರಿಂದ ಕಾಳಿ, ಅವಳು ಬೆಳ್ಳಗೆ ಕೋಶದಲ್ಲಿ ಅಂಬಿಕೆಯ ಸನ್ನಿಧಾನ ಇರುವಾಗ ತಾನು ಬಿಳಿಯಾಗಿ ಕಾಣಿಸ್ತಾ ಇದ್ದಳು, ಗೌರಿಯಾಗಿ ಕಾಣಿಸ್ತಾ ಇದ್ದಳು. ಆ ಗೌರಿಯ ಕೋಶದಿಂದ ಹೊರಕ್ಕೆ ಬಂದ ಆ ರೂಪವನ್ನೇ, ಅಂಬಿಕಾ ರೂಪವನ್ನೇ ಚಂಡಮುಂಡರೆಂಬಂತಹ ಶುಂಭನಿಶುಂಭರ ದೈತ್ಯರು ಮಂತ್ರಿಗಳು ನೋಡ್ತಾರೆ, ಭೃತ್ಯರು ನೋಡ್ತಾರೆ. ನೋಡಿ ಅದ್ಭುತವಾದ ರೂಪ ಅಂತ ಅಂದುಕೊಂಡು ಶುಂಭನಿಶುಂಭರ ಬಳಿಗೆ ಬಂದು ಹೇಳ್ತಾರೆ, ಅಲ್ಲ ಯೋಚನೆ ಮಾಡು ಅಸುರೇಶ್ವರ, ನಿನ್ನ ಬಳಿಯಲ್ಲಿ ಯಾವುದೇ ಇಲ್ಲ ನೋಡು,
ಬೇರೆ ಬೇರೆ ಜಾತಿಯ ಶ್ರೇಷ್ಠವಾದ ಆನೆಗಳು, ಶ್ರೇಷ್ಠವಾದ ಕುದುರೆಗಳು, ರಥಗಳು, ಲೋಕಪಾಲಕರಲ್ಲಿ ಏನೆಲ್ಲ ಉಂಟೋ ಅತ್ಯಂತ ಮೇಲ್ಮಟ್ಟದ್ದು ಅದೆಲ್ಲ ನಿನ್ನ ಮನೆಯಲ್ಲಿ ಉಂಟು. ಗಜರತ್ನ ಅಂತ ಅನಿಸಿಕೊಂಡ ಐರಾವತ ನಿನ್ನ ಮನೆಯ ಅಂಗಳದಲ್ಲಿ ಉಂಟು. ಸ್ವರ್ಗಲೋಕದಲ್ಲಿದ್ದಂತಹ ಯಾವ ಪಾರಿಜಾತ ತರು ಉಂಟೋ ಅದು ನಿನ್ನ ಮನೆಯಲ್ಲಿ ಉಂಟು. ಕುದುರೆಗಳಲ್ಲಿ ಶ್ರೇಷ್ಠವಾದ ಬಿಳಿ ಬಣ್ಣದ ಕುದುರೆಯಾದಂತಹ ಉಚ್ಚೈಶ್ಯವಸು ನಿನ್ನ ಮನೆಯಲ್ಲಿ ಉಂಟು. ಹಂಸಯುಕ್ತವಾದಂತಹ ಪುಷ್ಪಕ ವಿಮಾನ ನಿನ್ನ ಅಂಗಳದಲ್ಲಿ ಉಂಟು. ಹೀಗೆ ಅನೇಕ ವಿಧವಾದಂತಹ ಕುಬೇರನ ಮಹಾಪದ್ಮ ನಿನ್ನಲ್ಲಿ ಉಂಟು. ವರುಣನ ಕಿಂಜಲ್ಕಲಿ ನಿನ್ನ ಮನೆಯಲ್ಲಿ ಉಂಟು. ಆ ವರುಣನ ಬಂಗಾರವನ್ನು ಸುರಿಸುವ ಛತ್ರ ನಿನ್ನ ಮನೆಯಲ್ಲಿ ಉಂಟು. ಪ್ರಜಾಪತಿಯ ಶ್ರೇಷ್ಠವಾದ ರಥ ನಿನ್ನ ಮನೆಯಲ್ಲಿ ಉಂಟು. ಮೃತ್ಯುವಿನ ಶಕ್ತಿ ಅಂದರೆ ಉತ್ಕ್ರಾಂತಿಯನ್ನು, ಪ್ರಾಣವನ್ನು ದೇಹದಿಂದ ತೆಗೆಯುವ ಆ ಯಾವ ಉತ್ಕ್ರಾಂತಿ ಎಂಬಂತಹ ಶಕ್ತಿ ಅದು ನಿನ್ನ ಬಳಿಯಲ್ಲಿ ಉಂಟು. ವರುಣನ ಪಾಶ ನಿನ್ನ ಬಳಿಯಲ್ಲಿ ಉಂಟು. ಹೀಗೆ ನಿನ್ನ ಬಳಿಯಲ್ಲಿ, ನಿನ್ನ ತಮ್ಮನ ಬಳಿಯಲ್ಲಿ ಎಂತೆಂಥ ಮಣಿಗಳೆಲ್ಲ ಉಂಟು. ಅಂಥದ್ರಲ್ಲಿ ಏವಂ ದೈತ್ಯೇಂದ್ರ ರತ್ನಾನಿ ಸಮಸ್ತಾನಿ ಆಹೃತಾನಿತೆ. ಆದರೆ ಈ ಸ್ತ್ರೀ ರತ್ನ ಒಂದು ಮಾತ್ರ ನೀನು ಯಾಕೆ ತಂದಿಲ್ಲ ಅಂತ ಕೇಳ್ತಾರೆ. ಉಳಿದೆಲ್ಲ ರತ್ನಗಳುಂಟು, ಆದರೆ ಈ ಸ್ತ್ರೀರತ್ನಮೇಶ ಕಲ್ಯಾಣಿ ತ್ವಯಾ ಕಸ್ಮಾನ ಗೃಹ್ಯತೆ ಅಂತ ಕೇಳಿದ ತಕ್ಷಣದಲ್ಲೇ ಶುಂಭನಿಗೆ ಬೇಕು ಅಂತ ಅನಿಸಿದೆ. ಸುಗ್ರೀವನೆಂಬಂತಹ ದೂತನನ್ನು ಕಟ್ಟುಕಳಿಸಿದ. ಆ ದೂತ ಅಲ್ಲಿಗೆ ಬಂದಿದ್ದಾನೆ. ಹೇಳ್ತಾನೆ ಅಮ್ಮನಲ್ಲಿ, ನೋಡು, ಶುಂಭನ ಪರಾಕ್ರಮದ ಬಗ್ಗೆ ಭಾರೀ ವರ್ಣನೆ, ಅವನ ಅಂಥವನು ಇಂಥವನು, ಅವನ ದೂತ ನಾನು, ಅವನಲ್ಲೆಲ್ಲ ಉಂಟು. ಆದ್ದರಿಂದಾಗಿ ನೀನು ಅವನನ್ನು ವರಿಸಿದೆ ಅಂತ ಆದರೆ ನಿನಗೆ ಒಂದು ಒಳ್ಳೆಯ ಸ್ಥಾನ ಯಾಕೆಂದರೆ ರತ್ನಗಳು ಏನುಂಟೋ ರತ್ನಗಳನ್ನು ಬೀದಿಯಲ್ಲಿ ಇಡುವುದಲ್ಲ, ರತ್ನಗಳನ್ನು ಒಳ್ಳೆಯ ಸ್ಥಾನದಲ್ಲಿಟ್ಟು ಅದಕ್ಕೊಂದು ರಕ್ಷಣೆ ಒದಗಿಸಬೇಕು. ಅರಸರ ಅಧಿಕಾರದಲ್ಲಿ ಉಂಟು ಅಂತಿದ್ರೆ ಅದಕ್ಕೊಂದು ರಕ್ಷಣೆ ಸಿಗ್ತದೆ. ಆದ್ದರಿಂದಾಗಿ ಶುಂಭನನ್ನು ನೀನು ಮದುವೆ ಆದೆ ಅಂತ ಆದರೆ ನಿನಗೆ ರಕ್ಷಣೆ ಸಿಗ್ತದೆ, ನೀನು ವರಿಸುವ ಅಂತ ಆ ಸುಗ್ರೀವ ಹೇಳಿದರೆ ಅವಳು ಹೇಳ್ತಾಳೆ, ನಾನು ಬಾಲ್ಯದಲ್ಲಿರುವಾಗ ಒಂದು ಪ್ರತಿಜ್ಞೆ ಮಾಡಿದ್ದೇನೆ, ನನಗೂ ದರ್ಪ ಮದ, ನನಗೆ ಎದುರಿಲ್ಲ ಅಂತ.